ಮೊನ್ನೆ ದಿನ ಮಾರ್ಚ್ 23ನೇ ತಾರೀಕಿನಂದು ನಾವು ಜಳಕಿಯ ಕೆಬಿಜಿಎನ್ಎಲ್ ಕಚೇರಿ ಮುಂದೆ ಈ ಭಾಗದ ಸುಮಾರು ಒಂದು 10-20 ಹಳ್ಳಿಯ ರೈತರೊಂದಿಗೆ ಕೆಬಿಜಿಎನ್ಎಲ್ ಕಚೇರಿ ಮುಂದೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಮಾಡಿದಂತಹ ಪ್ರತಿಫಲವಾಗಿ ಈ ಭಾಗದ ಹಲವಾರು ಗ್ರಾಮಗಳಿಗೆ ಕುಡಿಲಕ್ಕೆ ನೀರಿಲ್ಲಾರದೆ ಇಲ್ಲಿರುವಂತ ಎಲ್ಲ ಹಳ್ಳಗಳು, ಕಾಲುವೆಗಳು, ಕೆರೆಗಳು ಎಲ್ಲ ಬತ್ತಿ ಹೋಗಿ ಇಲ್ಲಿರುವಂತ ಪಶು ಪಕ್ಷಿಗಳು ಕೂಡ ಸಾಯುವಂತ ಪರಿಸ್ಥಿತಿ ಆಗಿತ್ತು. ಇದನ್ನ ನಾವು ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಕೂಡ ನೋಡಿದೆವು. ಆ ಹೋರಾಟದ ಪ್ರತಿಫಲವಾಗಿ ಅಂದಿನ ಕೆಬಿಜಿಎನ್ಎಲ್ ಅಧಿಕಾರಿಗಳಂತ ಮನೋಜ್ ಕುಮಾರ್ ಅವರು ಇರ್ಬೋದು, ಮಾನ್ಯ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಕೆ ಆನಂದ್ ಅವರು ಮಧ್ಯಸ್ಥಿಕೆ ವಹಿಸಿ ಇಲ್ಲ ಬರ್ತಕ್ಕಂಥ 10ರಿಂದ 12ನೇ ತಾರೀಕಿನ ಒಳಗಾಗಿ ಚಡ್ಚಣ ಭಾಗದ ಏನು ಇದು ಕಾಲುವೆ ಐತಿ, ಅಕ್ವಾಡೆಟ್ ಐತಿ, ಇಲ್ಲಿ ಸುಮಾರು 1 TMC ನೀರನ್ನ ಕುಡಿಲಕ್ಕಾಗಿ ಈ ಭಾಗದ ಎಲ್ಲ ಜನ ಜಾನುವಾರುಗಳಿಗಾಗಿ ಮೀಸಲಿಟ್ಟು ಹೆಚ್ಚುವರಿ 1 TMC ನೀರು ಬಿಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಅದರ ಪ್ರತಿಫಲವಾಗಿ ಇವತ್ತಿನ ದಿನ ಅವರು 1 TMC ನೀರನ್ನ ಇವತ್ತಿನ ದಿನ ನಾವು ನೋಡಬಹುದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಹಳ್ಳಿಗಳಲ್ಲಿ ರೈತರು ಕೂಡ ಈ ನೀರು ಬಂದಂತಹ ಸಂದರ್ಭದಲ್ಲಿ ಸಂತಸವನ್ನು ವ್ಯಕ್ತಪಡಿಸಿ ಎಲ್ಲರೂ ಕೂಡ ಸಿಹಿಯನ್ನು ಕೂಡ ಹಂಚಿದ್ದಾರೆ. ಆದ್ರೆ ಇದೇನಾಗತ್ತಪ್ಪ ಅಂತಂದ್ರೆ ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟಬೇಕಾದ ಜವಾಬ್ದಾರಿ ಎಲ್ಲ ರೈತ ಬಾಂಧವರದ್ದು ಇದೆ, ಅದೇ ರೀತಿಯಾಗಿ ಅಧಿಕಾರಿಗಳದಿದೆ. ಆದ್ರೆ ಇಲ್ಲಿ ಏನು ಸಮಸ್ಯೆ ಆಗತ್ತದ ಅಂತಂದ್ರೆ ಈ ಭಾಗದ ಎಲ್ಲ ರೈತರು ವಿದ್ಯುತ್ತನ್ನ ಕಟ್ ಮಾಡಿದ್ರು ಕೂಡ ಏನು ಟ್ರ್ಯಾಕ್ಟರ್ಗಳ ಮೂಲಕ, ಡೀಸೆಲ್ ಎಂಜಿನ್ಗಳ ಮೂಲಕ ಅತ್ಯಂತ ದೊಡ್ಡ ದೊಡ್ಡ ಮಷೀನ್ಗಳನ್ನು ಹಚ್ಚಿ ಈ ಕಾಲುವೆಗಳ ನೀರನ್ನ ಬಳಸ್ಕೊಳಕತ್ತಾರ. ಬಳಸ್ಕೊಳ್ಳೋದು ತಪ್ಪಂತ ಹೇಳ, ಆದ್ರೆ ಈ ಭಾಗದ ಕೊನೆಯ ಭಾಗದ ರೈತರು ಕೂಡ ನಾವು ನೋಡ್ಬೇಕಾಗ್ತದ. ಅವರು ಕೂಡ ನಮ್ಮ ಅಣ್ಣ ಅದರ ಆ ಭಾಗದ ರೈತರಿಗೆ ಮುಟ್ಟಿದ ತಕ್ಷಣ ಏನು 2-3 ದಿನ ನಿರಂತರವಾಗಿ ನೀರು ಹೋಯ್ತಪ್ಪ ಅಂತಂದ್ರ ಕೊನೆಯ ಭಾಗದ ನೀರು ಮುಟ್ತದ. ನೀರು ಮುಟ್ಟಿದ ನಂತರ 5 ದಿನ ಹೆಚ್ಚುವರಿ ನೀರನ್ನು ಕೂಡ ಇಲ್ಲಿ ನಿರಂತರವಾಗಿ ಬಿಡ್ತದ. ಅವಾಗ ಏನದ ನಮ್ಮ ಎಲ್ಲ ರೈತ ಬಾಂಧವರು ಹೆಚ್ಚಿನ ಒಂದು ಪಂಪ್ಸೆಟ್ಗಳನ್ನು ಬಳಸಿ ಅದೇನೇ ಆಗಕ್ಕೆ ಮುಂದಿನ ದಿನ ರೈತರು ಕೃಷಿ ಕೂಡ ಬಳಸ್ಕೋಬಹುದು. ಆದ್ರೆ ಈ ಸಂದರ್ಭದಲ್ಲಿ ಮಧ್ಯಂತರದಲ್ಲಿ ಈ ಹೆಚ್ಚಿನ ನೀರನ್ನು ಬಳಸಿದ್ರಪ್ಪ ಅಂತಂದ್ರ ಕೊನೆಯ ಭಾಗದ ರೈತರಿಗೆ ನೀರು ಮುಟ್ಟಂಗಿಲ್ಲ. ಮತ್ತೆ ನಾವು ಆ ಭಾಗದ ರೈತರನ್ನ ನೋಡ್ಬೇಕಾದಂತ ಪರಿಸ್ಥಿತಿ ಐತಿ. ಯಾಕಂತಂದ್ರ ಭೀಮಾ ನದಿಯ ನೀರನ್ನ ಈ ವರ್ಷ ಒಟ್ಟಾರೆ ಬಿಡ್ಲಾರ ನಿಮಿತ್ತವಾಗಿ ಆ ಏನು ಚಡ್ಚಣ ಭಾಗದ ಕೊನೆಯ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಆಗ್ಲಕತ್ತದ. ಅದಕ್ಕೆ ರೈತ ಬಾಂಧವರಲ್ಲಿ ಕಳಕಳಿಯಿಂದ ವಿನಂತಿಸ್ಕೋದೇನಂದ್ರ ರವಿವಾರ ಮತ್ತು ಸೋಮವಾರ 2 ದಿವಸ ನೀವೇನಾದ್ರೂ ನೀರನ್ನು ಬಳಸಲಿಲ್ಲಪ್ಪ ಅಂತಂದ್ರ ಈ ನೀರು ಕೊನೆಯ ಭಾಗದ ರೈತರಿಗೆ ಮುಟ್ತದ. ಅವಾಗ ಎಲ್ಲರೂ ಕೂಡ ರೈತರು ಆನಂದದಿಂದ ಇರ್ಬೋದು. ಆದ್ರೆ ನೀವೇನದ ಇಲ್ಲ ಯಾರು ಏನ್ ಮಾಡ್ತಾರ ಅಂತ ಹೇಳಿ ಏನಾದ್ರೂ ಮೊಂಡಾಟಿಕೆ ಮಾಡಿ ದಿಟ್ಟತನ ತೋರಿಸಿ ನಾವು ಮೋಟರ್ ಹಚ್ಚಿಸ್ತೀವಿ ಅಂತ ಹೋದ್ರಪ್ಪ ಅಂತಂದ್ರ ಈಗಾಗಲೇ ಈ ನೀರು ಕುಡಿಲಾಕ್ ಬಳಸ್ಲಾಕ್ ಅಂತ ಹೇಳಿ ಬಿಟ್ಟಿದ್ದೈತಿ. ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಬೆಳಗಾವಿಯ ರೀಜನಲ್ ಕಮಿಷನರ್ ಅವರು ಒಂದು ಆರ್ಡರ್ ಮಾಡ್ಯಾರ. ಏನಪ್ಪಾ ಅಂತಂದ್ರ ಇಲ್ಲಿ ಯಾರಾದ್ರೂ ಕೂಡ ಪಂಪ್ಸೆಟ್ ಗಳನ್ನ ಅಕ್ರಮವಾಗಿ ಬಳಸಿ ನೀರನ್ನು ಎತ್ತಿದ್ರಪ್ಪ ಅಂತಂದ್ರ ಆ ಮೋಟರ್ಗಳನ್ನ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಮಾಡ್ರಿ ಅಂತ ಹೇಳಿ ಈಗಾಗಲೇ ಅವ್ರು ಆದೇಶ ಮಾಡ್ಯಾರ. ಅದಕ್ಕೆ ಮತ್ತೆ ಹೊಳ್ಳೆ ನಮ್ಮ ರೈತರು ಅರೆಸ್ಟ್ ಆದ್ರಪ್ಪ ಅಂತಂದ್ರ ಆ ಮೋಟರ್ಗಳನ್ನ ಅವ್ರು ಸೀಸ್ ಮಾಡಿ ಮತ್ತೆ ದಂಡ ಹಾಕಿ ಆ ಮೋಟರ್ಗಳನ್ನ ಸದ್ಯ ಕೊಡಂಗಿಲ್ಲ. ಆ ರೀತಿ ಆಯ್ತಪ್ಪ ಅಂತಂದ್ರ ನಮ್ಮ ರೈತರು ಮತ್ತೆ ನಷ್ಟ ಅನುಭವಿಸಬೇಕಾಗ್ತದ. ಅವ್ರ ಮೇಲೆ ಕೇಸ್ ಆಯ್ತಪ್ಪ ಅಂತಂದ್ರೆ ಮತ್ತೆ ನಾವೇ ಹೋರಾಟ ಮಾಡ್ಬೇಕಾಗ್ತದ ರೈತ ಸಂಘದವರು. ಸೊ ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಏನಂತಂದ್ರೆ 2 ದಿವಸ ನೀವು ಸಹಕಾರ ಮಾಡಬೇಕು. ಅದಾದ ನಂತರ ಕೊನೆ ಭಾಗದ ನೀರು ಮುಡ್ತಂದ್ರ ಮತ್ತೆ ನಾವು ಯಥಾ ಪ್ರಕಾರ ನೀರು ಬಳಸ್ಕೋಬಹುದು. ಇದು ಈ ವರ್ಷ ಚಾಲು ಆಗೈತಿ, ಮುಂದಿನ ವರ್ಷದಿಂದ ಪ್ರತಿ ವರ್ಷ ಈ ರೀತಿ ಅನುಕೂಲ ಆಗ್ತದ ಅಂತ ಹೇಳಿ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸಿಕೊಂಡು 2 ದಿವಸ ಎಲ್ಲ ರೈತರು ಸಹಕಾರ ಮಾಡಬೇಕು ಮತ್ತು ಎಲ್ಲರೂ ರೈತರು ಕೂಡ ಸಂಘಟನೆಯನ್ನು ಮಾಡ್ರಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.